ರಾತ್ರಿ ಸುರಿದಂತಹ ಮಳೆ ಗಾಳಿಗೆ ರಾಜಾಜಿನಗರ 4ನೇ ಬ್ಲಾಕ್ನಲ್ಲಿ ದೊಡ್ಡ ಮಟ್ಟದ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಬೆಳಗಿನ ಜಾವ 3:30ಯಿಂದ 4 ಗಂಟೆ ಸುಮಾರಿಗೆ ಬೃಹತ್ ಗಾತ್ರದ ಮರವೊಂದು ಬಿದ್ದಂತಹ ಪರಿಣಾಮದಲ್ಲಿ ಇಲ್ಲಿ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದಂತಹ 5 ಕಾರು ಜೊತೆಗೆ ಬೈಕ್ಗಳು ಹಾಗೆಯೇ 2 ಮನೆಗಳಿಗೂ ಕೂಡ ದಿಗ್ಬಂಧನವನ್ನ ಮರ ಹಾಕಿರುವಂಥದ್ದು. ಮನೆಯಲ್ಲಿದ್ದಂತಹ ಜನರು ಹೊರಗಡೆ ಬರೋದಕ್ಕೂ ಕೂಡ ಪರದಾಡುವಂತಹ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಇಲ್ಲಿ ಗಮನಿಸಬಹುದು ದೃಶ್ಯದಲ್ಲಿ ದೊಡ್ಡದಾದ ಮರ ಬಿದ್ದಂತಹ ಕಾರಣದಿಂದಾಗಿ ರಸ್ತೆಯಲ್ಲಿ ನಿಲ್ಲಿಸಿದಂತಹ ಕಾರಿನ ಗಾಜುಗಳೆಲ್ಲವೂ ಕೂಡ ಪೀಸ್ ಆಗಿರುವಂತದ್ದು. ಅದರ ಜೊತೆಗೆ ಅದರ ಪಕ್ಕದಲ್ಲಿ ನಿಲ್ಲಿಸಿರುವಂತಹ ಒಂದು ಟಾಟಾ ಎಸ್ ಹಾಗೇನೆ ಅದರ ಹಿಂದೆ ನಿಲ್ಲಿಸಿರುವಂತಹ ಒಂದು ಕಾರು, ಅದರ ಜೊತೆಗೆ ರಸ್ತೆಯ ಇನ್ನೊಂದು ಬದಿಯಲ್ಲಿ ನಿಲ್ಲಿಸಿರುವಂತಹ ಕಾರು ಸೇರಿದಂತೆ ಮನೆ ಮುಂದೆ ನಿಲ್ಲಿಸಿದಂತಹ ಬೈಕ್ಗಳೆಲ್ಲವೂ ಕೂಡ ಘಟನೆಯಿಂದ ಜಖಂ ಆಗಿರುವಂತದ್ದು. ಕಾಂಪೌಂಡ್ ಮೇಲೆ ಮರ ಬಿದ್ದಿರುವಂತಹ ಕಾರಣದಿಂದಾಗಿ ಗೇಟ್ ಕೂಡ ಓಪನ್ ಮಾಡೋದಕ್ಕೆ ಆಗುವುದಿಲ್ಲ. ಅದ್ರ ಜೊತೆಗೆ ಪೀಟರ್ ಹಾಗೇನೆ ಸಿಬಿ ಅನ್ನೋರು ವಾಸ ಇರುವಂತಹ ಮನೆ ಇದು. ಆ ಮನೆಗೆ ರಾತ್ರಿ ಒಂದಿಷ್ಟು ಜನ ನೆಂಟರು ಕೂಡ ಬಂದಿದ್ರು. 10 ಜನ ಮನೆಯಲ್ಲಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾ ಇದ್ರು. ಅಷ್ಟು ಜನರು ಕೂಡ ಮನೆಯಲ್ಲೇ ಇರುವಂತದ್ದು, ಹೊರಗಡೆ ಬರೋದಕ್ಕೆ ಕೂಡ ಆಗದಿರುವಂತಹ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಈಗಾಗಲೇ ಹೊಯ್ಸಳ ಸಿಬ್ಬಂದಿ ಸ್ಥಳಕ್ಕೆ ಬಂದಿದ್ದಾರೆ. ಆದ್ರೆ ಬಿಬಿಎಂಪಿ ಅಧಿಕಾರಿಗಳಿಗೆ 3ವರೆಗೆ ಮಾಹಿತಿಯನ್ನ ಕೊಟ್ಟರು ಕೂಡ ಅವರು ಇನ್ನೂ ಕೂಡ ಸ್ಥಳಕ್ಕೆ ಬಂದು ಮರವನ್ನ ತೆರವು ಮಾಡುವಂತ ಕೆಲಸಕ್ಕೆ ಕೈ ಹಾಕದೇ ಇರುವಂತದ್ದು ಸಾಕಷ್ಟು ನಾಚಿಕೆಗೇಡಿನ ಸಂಗತಿ ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟು ಬೇಗ ರೆಸ್ಪಾನ್ಸ್ ಮಾಡಬೇಕಾಗುತ್ತೆ ಇಂತಹ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಇನ್ನೂ ಕೂಡ ಬಂದಿಲ್ಲ ಅನ್ನುವಂಥ ಮಾತನ್ನ ಕುಟುಂಬಸ್ಥರು ಹೇಳ್ತಿರುವಂಥದ್ದು. ಘಟನೆಯಲ್ಲಿ ಸಾಕಷ್ಟು ಘಟನೆಯಿಂದ ಈಗ ಮನೆಯವರು ಕೂಡ ಬೆಚ್ಚಿ ಬಿದ್ದಿರುವಂಥದ್ದು. ಅಂದ್ರೆ ಸುಮಾರು 3:30ರಿಂದ 4 ಗಂಟೆ ಸುಮಾರಿಗೆ ಒಂದು ದೊಡ್ಡದಾದಂತಹ ಸೌಂಡ್ ಬಂತು. ಏನಾಯ್ತು ಅಂತ ಎದ್ದು ನೋಡೋ ಅಷ್ಟರಲ್ಲಿ ನಮ್ಮ ಮನೆ ಮುಂದೆನೆ ಮರ ಬಿದ್ದೋಗಿತ್ತು ಅನ್ನುವಂಥ ಮಾತನ್ನ ಕೂಡ ಕುಟುಂಬಸ್ಥರು ಹೇಳ್ತಿರುವಂಥದ್ದು. ಈ ಘಟನೆಯಲ್ಲಿ ಬೈಕ್ ಅನ್ನ ಕಳ್ಕೊಂಡಿರುವಂತಹ ಯುವತಿ ಕಣ್ಣೀರನ್ನ ಕೂಡ ಹಾಕ್ತಾ ಇದ್ದಾಳೆ. ಆದ್ರೂ ಕೂಡ ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಸ್ಥಳಕ್ಕೆ ಬಿಬಿಎಂಪಿ ಅರಣ್ಯ ಘಟಕ ಸಿಬ್ಬಂದಿಗಳು ಬರ್ದೇ ಇರುವಂಥದ್ದು ನಿಜಕ್ಕೂ ಕೂಡ ದುರಂತ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇಲ್ಲಿ ಗಮನಿಸಬಹುದು ಇನ್ನೊಂದು ಇರುವಂತಹ 2 ಮನೆ ಮುಂಭಾಗದಲ್ಲಿ ಮರ ಬಿದ್ದಿತ್ತು. ಒಂದು ಮನೆಯಲ್ಲಿದ್ದಂತಹ ಜನ ಅಲ್ಲಿರುವಂತಹ ಕೊಂಬೆಗಳನ್ನ ಕತ್ತರಿಸಿ ಅವರೇ ಮನೆಗೆ ದಾರಿಯನ್ನ ಮಾಡ್ಕೊಂಡಿರುವಂಥದ್ದು. ಆದ್ರೆ ಇನ್ನೊಂದು ಮನೆ ಕಾಣ್ತಾ ಇದೆ, ಪೀಟರ್ ಹಾಗೆ ಸಿಬಿನ್ ಅನ್ನುವಂಥವ್ರ ಮನೆ. ಅಲ್ಲಿ ಕಾಂಪೌಂಡ್ ಮೇಲೆ ಮರ ಬಿದ್ದಿರುವಂತಹ ಕಾರಣದಾಗಿ ಹೆಚ್ಚಿನ ಭಾಗ ಅಲ್ಲಿ ಬಿದ್ದಿರುವಂತಹ ಕಾರಣದಿಂದಾಗಿ ಅದನ್ನ ತೆರವು ಮಾಡೋದಕ್ಕೂ ಕೂಡ ಸಾಧ್ಯ ಆಗದಿರುವಂತಹ ಪರಿಸ್ಥಿತಿಯಲ್ಲಿ ಇರುವಂತದ್ದು. ಅಂದ್ರೆ ರಾತ್ರಿ ಸುರಿದಂತಹ ಮಳೆಗೆ ಒಂದು ದೊಡ್ಡ ಮಟ್ಟದ ಅವಾಂತರ ಸದ್ಯಕ್ಕೆ ಸೃಷ್ಟಿಯಾಗಿರುವಂತದ್ದು. ಬೃಹದಾಕಾರದ ಮರ ಬುಡ ಸಮೇತ ಕಿತ್ತು ಬಿದ್ದಿರುವಂತದ್ದು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ರಾಜಪ್ಪ ಜನ, TV9 ಬೆಂಗಳೂರು.